ಆ, ಅದೇ ನವೆಂಬರ್ ಕ್ರಾಂತಿ ಅಂದರೆ ಏನು ಅಂದರೆ ಅಶೋಕಣ್ಣನ ಚೇರಿಗೆ ಸುನೀಲ್ ಅಣ್ಣ ಬರ್ತಿದ್ದಾರೆ. ಸೊ ಖಂಡಿತವಾಗೂ ನವೆಂಬರಲ್ಲಿ ಕ್ರಾಂತಿ ಆಗ್ತಿದೆ. ಸುನೀಲ್ ಅವರು ಅಶೋಕಣ್ಣನ ಚೇರ್ ಕಿತ್ಕೊಂಡು ಹೊರಟೋಗ್ತಾರೆ. ಅಶೋಕಣ್ಣ ಪದ್ಮನಾಭನಗರ ಜ್ಯೋತಿಷಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಇರೋ ಚಾಪೆ ಮೇಲೆ ಕುತ್ಕೊಂತಾರೆ. ಇದೇ ನವೆಂಬರ್ ಕ್ರಾಂತಿ. ಇದಾಗಿರೋ ಅಗ್ರಿಮೆಂಟು ಸರ್. ಅಲ್ಲ, ಈಗ ಮೊನ್ನೆ ತಾನೇ ಲಾಸ್ಟ್ 3 ದಿನದಿಂದ ಅಕ್ಟೋಬರ್ ಕ್ರಾಂತಿ ಮುಗೀತು. ನನಗೇನೋ ಅನಿಸ್ತಿದೆ, ಅಶೋಕಣ್ಣ ಅಕ್ಟೋಬರ್ ಕ್ರಾಂತಿ ಅಂದರೆ ಮೋಸ್ಟ್ಲಿ ಈ ಅಕ್ಟೋಬರ್ ಕ್ರಾಂತಿ ಮೊನ್ನೆ 3 ದಿನದಿಂದ ಆಯ್ತಲ್ಲ, ಅದರಲ್ಲಿ ಅಶೋಕಣ್ಣನ ಷಡ್ಯಂತ್ರ ಇದೆ ಅನ್ಸುತ್ತೆ. ಎಸ್ ಮೇಡಮ್, ಖಂಡಿತವಾಗೂ ನವೆಂಬರ್ 15ರಿಂದ 30ರವರೆಗೂ ಬದಲಾವಣೆ ಇರ್ಬೋದು ಅಂತ ನೀವು ಮಾತಾಡ್ತಿದ್ದೀರಾ, ನಮ್ಮ ಪಕ್ಷದವರು ಮಾತಾಡ್ತಿದ್ದಾರೆ. ಪ್ರಾಯಶಃ ಇರ್ಬೋದೇನೋ. CM ಯಾರಾಗಬೇಕು, DCM ಯಾರಾಗಬೇಕು ಅಂತ ಹೇಳೋಷ್ಟು ದೊಡ್ಡವನಲ್ಲ ನಾನೊಂದು MLA. ಎಲ್ಲ ಸಮುದಾಯದವರು CM ಆಗಬೇಕು ಅಂತ ನನಗೆ ಆಸೆ ಇರುತ್ತೆ. ಸರ್, ಈಗ ದೈವ ಬಲ ನನ್ನನ್ನು BJPಯವರು ವಿಷ್ಣುವಿನ ಅವತಾರದಲ್ಲಿ ನೋಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಲ್ಲ, BJPಯವರು ನನ್ನನ್ನು ವಿಷ್ಣುವಿನ ಮಾಡ್ರನ್ ಅವತಾರ ಯಾಕೆ ಗೊತ್ತಾ? ಅವ್ರು ಮೊನ್ನೆ ಒಂದು ಪದ ಬಳಸಿದ್ರು, ಹಂದಿ ಅಂತ. ಅದರ ಅರ್ಥ ಏನು ಗೊತ್ತಾ? ವರಾಹ ರೂಪಂ ಅಂತ ಕಾಂತಾರದಲ್ಲಿ ಒಂದು ಸಾಲಿದೆ ಗೊತ್ತಾ? ವರಾಹ ರೂಪಂ ಅಂದ್ರೆ ಏನು ಅಂದ್ರೆ ವಿಷ್ಣು 3ನೇ ಅವತಾರ ಹಂದಿಯ ರೂಪದಲ್ಲಿ ಇರುತ್ತಂತೆ. ಅಂದ್ರೆ ಭೂಮಿಯಲ್ಲಿ ಅಸಮರ್ಥರು ಅಯೋಗ್ಯರೆಲ್ಲ ಜಾಸ್ತಿ ಆದಾಗ ವಿಷ್ಣು ಹಂದಿಯ ರೂಪ ತಂದು ಈ ಅಸಮರ್ಥರನ್ನೆಲ್ಲ ಸೋಲ್ಸೋದು. ಸೊ ನನ್ನನ್ನು ಅವರು ವಿಷ್ಣುವಿನ 3ನೇ ಅವತಾರ ಅಂತ ಭಾವಿಸಿದಾಗ ರಾಜಭವನಕ್ಕೆ ಹೋಗೋದು ತಪ್ಪಿಲ್ಲ ಅಂತ. ವರಾಹ ರೂಪಂ ಅಂದ್ರೆ ಅದೇ ಸರ್. ಅಲ್ಲ ಸರ್, ಆಸೆ ಯಾರಿಗಿರಲ್ಲ ಹೇಳಿ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು, ನಾನು ಅವರ ಪ್ರೀತಿಯ ಪುತ್ರ. ಅವಕಾಶ ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ರು ರಾಜಭವನಕ್ಕೆ ನನ್ನ ಸ್ನೇಹಿತರ ಪ್ರಮಾಣ ವಚನ ನೋಡಕ್ಕಂತೂ ಹೋಗ್ತೀನಿ. ಸರ್, ನಾನು ಏನು ಹೇಳಿ, ನವೆಂಬರ್ ಅಲ್ಲಿ ಅಲ್ಲಲ್ಲ, ಸಮ್ ಚೇಂಜಸ್ ವಿಲ್ ಬಿ ದೇರ್ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ನಮ್ಮ CM DCM ಎಲ್ಲರೂ ಹೇಳಿದಾರಲ್ಲ, ಚೇಂಜಸ್ ಇದೆ ಅಂತಾರೆ. ಸರ್, ರಾಜಣ್ಣ ಅವ್ರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, DCM DK ಶಿವಕುಮಾರ್ ಅವ್ರನ್ನ CM ಮಾಡಿದ್ರೆ ಕಾಂಗ್ರೆಸ್ ಆಫೀಸ್ಗಳನ್ನ ಮುಚ್ಕೊಂಡು ಬೀಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅಂತ. ಯಾರು ಹೇಳಿದ್ದು ಸರ್? ರಾಜಣ್ಣ. ನೋಡಿ, ರಾಜಣ್ಣ ಸಾಹೇಬ್ರು ದೊಡ್ಡವರಿದ್ದಾರೆ, DK ಸಾಹೇಬ್ರು, CM ಸಾಹೇಬ್ರು ದೊಡ್ಡವರಿದ್ದಾರೆ. ನನ್ನ ಅರ್ಹತೆ ಏನಿದ್ರು KPCC ಆಫೀಸಲ್ಲಿ ಕಸ ಗುಡಿಸೋದಷ್ಟೇ. ನಾನು ಇನ್ನೂ CM DCM ಬಗ್ಗೆ ತೀರ್ಮಾನ ಮಾಡೋಷ್ಟು ದೊಡ್ಡವನಾಗಿಲ್ಲ ಸರ್. ಅಣ್ಣ, ಅಗ್ರಿ ಟು ಡಿಸಗ್ರಿ, ಇದನ್ನ ChatGPT ಅಲ್ಲಿ ಅರ್ಥ ನೋಡಕ್ ಹೇಳಿ ಸರ್. ಐ ಅಗ್ರಿ ಟು ಡಿಸಗ್ರಿ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.